ನಿಯರೆಸ್ಟಾಗೆ ಡಿ ಬಾಸ್ ಅವ್ರದ್ದು 17.5 ಎಕರೆ ಇರೋವಂಥ ಒಂದು ಫಾರ್ಮ್ ಹೌಸು ಡಿ ಬಾಸ್ ಅವ್ರದ್ದು ಇಲ್ಲೇ ಇರೋದು. ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾವಿವಾಗ ಹೋಗ್ತಾ ಇರೋವಂಥದ್ದು SLV ಎಸ್ಟೇಟ್ V9 ಹೋಮ್ಸ್ ಅವ್ರು ಮಾಡಿರೋವಂಥ ಎಸ್ಟೇಟು. ಈ ಒಂದು ಲೇಔಟ್ ಬಂದ್ಬಿಟ್ಟು ಸೊಂಡೆಕೊಪ್ಪದಿಂದ 500 ಮೀಟರ್ಸ್ ನಿಮ್ಗೆ ಆಗುತ್ತೆ ನೋಡಿ. ಇಲ್ಲಿಂದ ಮೇನ್ ರೋಡ್ಗೆ ಇದು ಡೈರೆಕ್ಟ್ ತುಮಕೂರು ರೋಡ್ ಕನೆಕ್ಟ್ ಆಗುತ್ತೆ. ಇಲ್ಲಿ ಲೆಫ್ಟ್ ತೊಗೋಬೇಕಾಗತ್ತೆ ನೀವು. ಇಲ್ಲಿಂದ ಸೀದಾ ಹೋದರೆ 700 ಮೀಟರ್ಸ್ 1 ಕಿಲೋಮೀಟ್ರಲ್ಲಿ ನಿಮಗೆ ಆ ಲೇಔಟ್ ಸಿಕ್ಬಿಡುತ್ತೆ. ಆ್ಯಕ್ಚುಲಿ ಇದೆಲ್ಲ ಫುಲ್ ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಆಗಿರುವಂಥ ಏರಿಯಾ. ಆ್ಯಂಡ್ ನಿಮಗೆ ಫ್ಯೂಚರಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಒಳ್ಳೆ ಇನ್ಕಮ್ ರಿಟರ್ನ್ ಸಿಕ್ಕಬೇಕು ಅಂತಂದರೆ ಇದು ಒಂದು ಒಳ್ಳೆ ಜಾಗ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವೆಲ್ಲ ಫುಲ್ ಆಲ್ಮೋಸ್ಟು ಮೇನ್ ರೋಡ್ ಸೈಡಲ್ಲೆಲ್ಲ ಫುಲ್ಲು ಲೇಔಟ್ಗಳಾಗ್ಬಿಟ್ಟಿದೆ. ತುಂಬ ಒಳ್ಳೆ ಅಮೌಂಟ್ಗೆ ಈಗಲೇ ಹೋಗ್ತಾ ಇದೆ. ನೆಕ್ಸ್ಟ್ ಇಲ್ಲೆಲ್ಲ ಏನಾಗುತ್ತೆ ಅಂತಂದರೆ ಇದು ಗ್ರಾಮ್ ಠಾಣಾಗಿ ಬರುತ್ತೆ. ಗ್ರಾಮ್ ಠಾಣಾಗಿ ಈ ಲೇಔಟ್ ಇರೋವಂಥದ್ದು DC ಕನ್ವರ್ಷನ್ ಈ ಖಾತ ಫ್ಯೂಚರಲ್ಲಿ ತುಂಬ ಒಳ್ಳೆ ರಿಟರ್ನ್ಸ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಬ್ರಿಡ್ಜ್ ಆಗುತ್ತೆ ನೀರು ಹೋಗೋದಕ್ಕೆ. ರೋಡೆಲ್ಲ ಅಲ್ಲೇ ರೆಡಿ ಆಗ್ತಾ ಇದೆ, ಇನ್ನೇನು ಆಗೋಗುತ್ತೆ. ಸೊ ನೀವು ಇವಾಗ ಇನ್ವೆಸ್ಟ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ವರ್ಷಕ್ಕೆ ರಿಟರ್ನ್ಸ್ ಇರಬೇಕಂದ್ರೆ ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್ ಅಂತ ನಾನು ಹೇಳ್ತೀನಿ. ಕಣ್ಣು ಮುಚ್ಕೊಂಡು ಸೈಟ್ ತೊಗೊಂಡು ಆರಾಮಾಗಿ ಇಟ್ಕೊಂಡ್ಬಿಡ್ಬೋದು. ನಿಮ್ಮ ಮಕ್ಕಳಿಗೆ ಆಮೇಲೆ ನಿಮಗೆ ಮುಂದಕ್ಕೆ ಮನೆ ಕಟ್ಸ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯ ಜಾಗ. ಓಕೆ ನೋಡಿ, ಈಗ ನೀವು ನೋಡ್ತಿರ್ಬೋದು ಇಲ್ಲಿ ಆಲ್ರೆಡಿ ರೋಡ್ ಆಗಿಬಿಟ್ಟಿದೆ. ಇದು ಗ್ರಾಮ್ ಠಾಣಾಗಿ ಬರುತ್ತೆ. ಕಂಪ್ಲೀಟ್ ಇವಾಗ ಏನಿದೆ ಸೇಮ್ ಇದೇ ರೋಡ್ ಇನ್ನೊಂದು ಸ್ವಲ್ಪ ಅಗಲ ಮಾಡ್ತಾರೆ. ತುಂಬ ದೊಡ್ಡದಾಗೆ ಇಲ್ಲಿರೋ ಜಾಗ ಬೆಳೆಯುತ್ತೆ ಬೇಗ. ಇನ್ನೊಂದು 3-4 ಇಯರ್ಸಲ್ಲಿ ನೀವೇನು ಹಾಕಿರ್ತೀರ 1:4 ಆಗಿರುತ್ತೆ. ನಿಮಗೆ ಬೆಂಗಳೂರಲ್ಲಿ ಸೈಟ್ ಮಾಡಬೇಕಂತ ಸುಮಾರು ಜನಕ್ಕೆ ಆಸೆ ಇರುತ್ತೆ. ಆ ಆಸೆ ಎಲ್ಲೋ ಒಂದು ಕಡೆ ಈಡೇರ್ತಿರಲ್ಲ. ನೀವು ಒಂದು 35% ಅಷ್ಟು ನೀವು ಅಮೌಂಟನ್ನು ಡೌನ್ ಪೇಮೆಂಟ್ ಮಾಡಿಬಿಟ್ರೆ ಇನ್ನು ಮಿಕ್ಕಿದೆಲ್ಲ ಇವರೇ ಲೋನ್ ಮಾಡಿಸ್ಕೊಡ್ತಾರೆ. ನಾವು ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ 12 ಲಕ್ಷಕ್ಕೆ ಒಂದು ಕಾರ್ ತೊಗೋತೀವಿ. ಇಲ್ಲಿ 12.5 ಲಕ್ಷಕ್ಕೆ ಒಂದು ಹಾಫ್ ಸೈಟೇ ಬಂದುಬಿಡುತ್ತೆ. ಈಸಿಯಾಗಿ ನಿಮಗೂ ನಿಮ್ಮ ಮಕ್ಳಿಗೂ ಒಂದು ಉಳ್ಕೊಳ್ಳೋ ಅಂಥ ಒಂದು ಒಳ್ಳೆ ಚೆನ್ನಾಗಿರೋ ಮನೆಯನ್ನು ಮಾಡ್ಕೊಬೋದು ಇಲ್ಲಿ. ನೋಡಿ, ಅದೇ ರೀತಿ ಇಲ್ಲೇ ನಿಮಗೆ ನಿಯರೆಸ್ಟಾಗೆ ಡಿ ಬಾಸ್ ಅವ್ರದ್ದು 17.5 ಎಕರೆ ಇರೋವಂಥ ಒಂದು ಫಾರ್ಮ್ ಹೌಸು ಡಿ ಬಾಸ್ ಅವ್ರದ್ದು ಇಲ್ಲೇ ಇರೋದು. ಎಲ್ಲರೂ ಈಗ ನಾವು ಬಂದಿದ್ದೀವಿ ಮಂಟಣ ಕುರ್ಚಿ ಅಂತಂದರೆ ನಾವು ಆ್ಯಕ್ಚುಲಿ ನಮ್ಮ ಪ್ರಾಜೆಕ್ಟು V9 ಹೋಮ್ಸಿಂದ ನಾವು ಮಾಡ್ತಿರೋಂಥ ಪ್ರಾಜೆಕ್ಟ್ ಯಾವುದಂದರೆ SLV ರೆಸಿಡೆನ್ಸಿ ಅಂತೇಳಿ ನಾವು ಮಾಡ್ತಾಯಿದ್ದೀವಿ. ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ಈಗ 25 ಫೀಟ್ ರೆಡಿ ಇರೋವಂಥ ಕಾಂಕ್ರೀಟ್ ರೋಡ್ ರೆಡಿ ಆಗಿದೆ. ಈಗ ಕಾಂಕ್ರೀಟ್ ರೋಡ್ ಆದಮೇಲೆ ನೀವು ನೋಡ್ಬೋದು ಅಪ್ ಟು ನಮ್ಮದು ಲೇಔಟ್ ಎಲ್ಲಿವರೆಗೂ ಬರುತ್ತೆ 1.5 ಎಕರೆ ಈಗೇನು ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ ಅಲ್ಲಿವರೆಗೂ ನಾವು ಕಾಂಕ್ರೀಟ್ ರೋಡ್ ಕೊಡ್ತಾಯಿದ್ದೀವಿ. ಕಾಂಕ್ರೀಟ್ ರೋಡ್ ಇದು ಆಲ್ರೆಡಿ ನಿಮಗೆ ಸೈಟ್ ಮಾರ್ಕಿಂಗು ಆಗಿದೆ. ಆಲ್ರೆಡಿ ನಾವು 20-30, 30-40 ಆ ಥರ ಸೈಟ್ಸ್ಗಳು ಕೊಡ್ತಾಯಿದ್ದೀವಿ, ಆರ್ಟ್ ಸೈಟ್ಸ್. ಯಾಕಂದರೆ ನಿಮಗೆ ನಮ್ಮ ಬಾಸ್ ಹೇಳಿರೋ ಪ್ರಕಾರ ಆಲ್ರೆಡಿ ನಿಮಗೆ ಚಿಕ್ಕ ಸೈಟಿಂದನೂ ದೊಡ್ಡ ಸೈಟನ್ನು 30-40 ನೀವು ಮನೆ ಕಟ್ಕೊಳ್ಳೋದಕ್ಕೆ ಚಾಯ್ಸ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಆಲ್ರೆಡಿ ನೀವು ನೋಡ್ಬೋದು ಡ್ರೈನೇಜ್ಗಂತಲೇ ಸ್ಪೇಸ್ ಬಿಟ್ಟು ಆಲ್ರೆಡಿ ಓಪನ್ ಡ್ರೈನೇಜ್ ಪ್ರೆಸೆಂಟ್ಲಿ ಕೊಟ್ಟಿದ್ದೀವಿ. ಆಮೇಲೆ ಸೈಟ್ ಮಾರ್ಕಿಂಗ್ ಆಗಿದೆ, ನೋಡ್ತಾ ಇದ್ದೀರಾ. ಸೈಟ್ ನಂಬರ್ 20 ಇದೆ. ಹಾಗೆ ಅಲ್ಲಿ ನೋಡಿ ಆಲ್ರೆಡಿ ನಿಮಗೆ ಪೈಪ್ಲೈನು ಇದೆ. ಆಲ್ರೆಡಿ ನೀವು ನಾಳೆನ ಮನೆ ಕಟ್ತೀನಿ ಅಂದಾಗ ಇಮಿಡಿಯೇಟಾಗಿ ನಿಮಗೆ ವಾಟರ್ ಕನೆಕ್ಷನ್ ಆಲ್ರೆಡಿ ವಿತ್ ಪೈಪ್ ಆಲ್ರೆಡಿ ನಾವು ಕನೆಕ್ಟಿವಿಟಿ ಮಾಡಿಕೊಟ್ಟಿದ್ದೀವಿ. ವಾಟರ್ ಕನೆಕ್ಷನ್ ರೆಡಿ ಇದೆ. ನೀವು ಇಮಿಡಿಯೇಟಾಗಿ ರಿಜಿಸ್ಟ್ರೇಷನ್ ಬೇಕಾದ್ರೆ ಮಾಡ್ಕೋಬೋದು. ನಿಮಗೆ ಯಾವುದೇ ಥರದ್ದು ನಿಮಗೆ ಇದಿರಲ್ಲ ಮುಂದೆ ಫ್ಯೂಚರಲ್ಲಿ ತೊಂದರೆ ಇಲ್ಲ. ಯಾಕಂದರೆ ಇಲ್ಲಿ IVR ರೋಡ್ ಬರ್ತಾ ಇದೆ, 360 ಫೀಟ್ ಇನ್ನರ್ ರಿಂಗ್ ರೋಡ್ ಅಂತೇಳಿ. ಅದು ಜಸ್ಟ್ ನಮ್ಮ ಲೇಔಟಿಂದ ನಿಮಗೆ 1/2 ಕಿಲೋಮೀಟ್ರಲ್ಲಿ ಅದು ರೋಡ್ ಬರ್ತಾಯಿದೆ. ನೀವು ಈಗಲೇ ನಾನು ಹೇಳೋ ಪ್ರಕಾರ ಏನಂದರೆ ರೇಟ್ ಇದು ನೋಡೋಕ್ಕೆ ಹೋದರೆ ಇನ್ವೆಸ್ಟ್ಮೆಂಟ್ಗಂತ ನೋಡೋಕ್ಕೆ ಹೋದರೆ ನಿಮಗೆ ರೇಟು 1:3 ಆಗುತ್ತೆ. ಅದಕ್ಕೋಸ್ಕರ ನಾನೇನು ಹೇಳ್ತಾ ಇದ್ದೀನಿ, ಯಾರೇ ಆಗಲಿ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋಂಗಿದ್ರೆ, ಯಾರಾದರೂ ಇಲ್ಲ 2-3 ಇಯರ್ಸ್ 1 ಡಬಲ್ ಅಮೌಂಟ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬೇಕನ್ನಾದ್ರೂ ಇದ್ದರೆ ದಯವಿಟ್ಟು ಈ ಸೈಟಲ್ಲಿ ನೀವು ಬಂದುಬಿಟ್ಟು ವಿಸಿಟ್ ಮಾಡಿ ಪರ್ಚೇಸ್ ಮಾಡಬೇಕಂತ ನಾನು ಹೇಳ್ತೀನಿ ಅಷ್ಟೇ.
ಸ್ನೇಹಿತರೆ ಎಲ್ಲರೂ ನೋಡಿದ್ರೆ ಅನ್ಕೊತೀನಿ ಲೇಔಟು ನೋಡಿ. ಲೇಔಟು ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ನಿಮಗೆ ಸಿ ರೋಡ್, ಕಂಪ್ಲೀಟ್ ಸಿ ರೋಡ್ ಮಾಡಿದ್ದಾರೆ. ಮತ್ತು ನಿಮಗೆ ರೈನ್ ವಾಟ್ರು ಮೂವ್ ಆಗೋದು ಕೂಡ ಡ್ರೈನ್ ಕೂಡ ಮಾಡಿದ್ದಾರೆ. ಸೊ ನಿಮಗೆ ವಾಟರ್ ಕಲೆಕ್ಷನ್ಗೆ ಪೈಪ್ ಆಲ್ರೆಡಿ ಕಲೆಕ್ಷನ್ ಕೊಟ್ಟು ಇಟ್ಟಿದ್ದಾರೆ. ಸೊ ನಿಮಗೆ ನೆಕ್ಸ್ಟಲ್ಲಿ ನಿಮಗೆ ನೀರು ಕೂಡ ಪ್ರಾಬ್ಲಮ್ ಬರೋಲ್ಲ. ನೀವೇನಾದರೂ ಮನೆ ಕಟ್ಕೊಂಡ್ರೆ ನೀರು ಕೂಡ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು. ಹಾಗೆ ನಿಮಗೆ ಈ ಲೇಔಟ್ ಸುತ್ತು ಬಂದು ಫೆನ್ಸಿಂಗ್ ಹಾಕಿದ್ದಾರೆ. ಸೊ ಫೆನ್ಸಿಂಗ್ ಹಾಕಿ ಒಂದು CC ಕ್ಯಾಮ್ರಾ ಹಾಕಿದ್ದಾರೆ. ನಿಮ್ಮ ಲೇಔಟ್ಗೆ ಯಾರಾದರೂ ಎಂಟ್ರಿ ಆದರೆ ಆ ಬಜಾರ್ ಬರುತ್ತೆ ಮತ್ತು ನಿಮ್ಮ ಮೊಬೈಲ್ಗೆ ಇಂಡಿಕೇಟ್ ಆಗುತ್ತೆ. ಆ ರೀತಿ ಎಲ್ಲ ತುಂಬ ಚೆನ್ನಾಗಿ ಸೆಕ್ಯೂರಿಟಿ ಪರ್ಪಸ್ ಎಲ್ಲ ಮಾಡಿದ್ದಾರೆ. ಸೊ ನೆಕ್ಸ್ಟು ಇಲ್ಲಿ ಒಂದು ರಿಂಗ್ ರೋಡ್ ಬೇರೆ ಬರ್ತಾ ಇದೆ. ಒಂದು 200 ಮೀಟರಲ್ಲಿ ರಿಂಗ್ ರೋಡ್ ಬೇರೆ ಬರ್ತಾ ಇದೆ. ಸೊ ನೆಕ್ಸ್ಟು ತುಂಬಾ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಯಾರಾದರೂ ಮನೆ ಕಟ್ಟೋರ್ಗಿರ್ಬೋದು, ನಿಮಗೆ ನಿಯರೆಸ್ಟ್ ಒಳ್ಳೆ ಸ್ಕೂಲ್ಗಳು, ಹಾಸ್ಪಿಟಲ್ಗಳು ಎಲ್ಲ ರೀತಿ ಫೆಸಿಲಿಟಿ ಕೂಡ ಇದೆ. ಸೊ ಇಲ್ಲ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಇದು ಒಳ್ಳೆ ಜಾಗ ಅಂತ ಹೇಳ್ತೀನಿ. ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ, ನಿಮ್ಮ ಇನ್ವೆಸ್ಟ್ಮೆಂಟು ತುಂಬ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು. ಸೊ ಕೆಳಗಡೆ ಕಾಣ್ತಿರೋ ನಂಬರ್ ಕಾಲ್ ಮಾಡಿ, ನಿಮಗೆ ಸೈಟ್ ಡೀಟೇಲ್ಸ್ ಎಲ್ಲ ಕೊಡ್ತೀವಿ. ಹಾಗೆ ಬನ್ನಿ, ನಿಮಗೆ ಪ್ರೈಸಲ್ಲಿ ಕೂಡ ನೆಗೋಷಿಯಬಲ್ ಇರುತ್ತೆ. ಸೊ ಇಂಥ ಲೇಔಟ್ನ ಯಾರು ಮಿಸ್ ಮಾಡ್ಕೊಬಾರ್ದು ಅಂತ ಕೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.